ಹ್ಯಾಪಿ ಬರ್ಡೇ ಟು ಯು. ನೀವು ಚಿಕ್ಕ ವಯಸ್ಸಲ್ಲಿ ಹೊಡೆದು ಬೆಳೆಸಿದ್ದು ಮಗು ಇವಾಗ ನೋಡಿ ಜಾಗ ಏನು ಸಕ್ಕತ್ತಾಗಿದೆ ಗೊತ್ತಾ. ಬೇಕಾ ಇಷ್ಟೊಂದು ಫೋಟೋಸ್ ನಿಮಗೆ? ಬೇಕು, 20 ಇಯರ್ಸ್ ಅಲ್ವಾ. ನೆಕ್ಸ್ಟ್ ಟೈಮಿಂದ ನನ್ನ ಫ್ರೆಂಡ್ಸ್ ಬೇಡ, ಎಲ್ಲ ಕಾರ್ತಿಕ್ ಫ್ರೆಂಡ್ಸ್ ಜೊತೆ ನಾನು ಹ್ಯಾಂಗ್ ಮಾಡ್ಕೊಂಡು ಬರ್ತೀನಿ ಇನ್ಮೇಲೆ. ಖುಷಿ ಆಯ್ತಾ? ಯಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವ್ಲಾಗ್ದು ಥಂಬ್ನೇಲು ನೀವೆಲ್ಲ ನೋಡಿರ್ತೀರಾ. ಸೊ ವಿಶ್ವತನ್ ಬರ್ಡೇ ಗೈಸ್. ಸೊ ಅದಕ್ಕೋಸ್ಕರ ಆಚೆ ಹೋಗ್ತಾ ಇದ್ದೀವಿ. ನಾನು ವಿಶ್ವತ ಮತ್ತು ಸಾಹಿತಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಅವಳ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದು. ಬಟ್ ಈ ಸತಿ ನನ್ನ ಮತ್ತು ಸಾಹಿತ್ಯನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳಿದ್ಲು. ಸೊ ಅದಕ್ಕೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಕೆಳಗಡೆ ಹೋಗಿ ಅವಳನ್ನ ಮೀಟ್ ಮಾಡಿ ಮಾತಾಡ್ಸೋಣ. ಆ್ಯಂಡ್ ಆಲ್ಸೋ ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ರೈಟ್ ನಾವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗಿ ವಿಶ್ವತನ ಮೀಟ್ ಮಾಡೋಣ ಅವ್ರ ಮನೇಲಿ. ಹಾಯ್ ವಿಶ್ವತ. ಅದೇನು ಬ್ಲ್ಯಾಕ್ ಕಲರು? ಓ ಥಂಡಿ ಇರೋದಕ್ಕಾ? ಪ್ಲೀಸ್ ನಮ್ಮ ಮತ್ತೆ ಫೋನ್ ನೋಡ್ಕೊಂಡು ಗೊತ್ತವೆ. ಅದೇ ಏನಾಗಲ್ಲ ಬಿಡಿಯುತ್ತೆ ಅದೆಲ್ಲ. ಅವಳು ಅದೆಲ್ಲ ಎತ್ತಿಟ್ಬಿಟ್ಟು ಇವಾಗ ತೋರಿಸು ಅಂತ ತೋರಿಸ್ತಾ ಇದ್ದಾಳೆ. ಬಟ್ ಎನಿವೆ ಹ್ಯಾಪಿ ಬರ್ಡೇ ವಿಶ್ವತ. ಹೇಳು ಥ್ಯಾಂಕ್ ಯು ಅಂತ. ಯಾ. ಸೊ ನೀವು ಯಾಕತ್ತೆ ಸಪ್ಪಗಾಗ್ಬಿಟ್ಟಿದ್ದೀರ? ಗೈಸ್ ನಮ್ಮ ಅತ್ತೆ ಬೇಜಾರು ಮಾಡ್ಕೊಂಡಿದ್ದಾರೆ. ಹೌದು, ಇವತ್ತು ಬರ್ತಾಳ ನಿಮ್ಮ ಮಗಳು? ಬರ್ತಾಳ? ನೋಡೋಣ. ಅದೇ ಫ್ರೀ ಇದ್ರೆ ಬರ್ತೀನಿ ಅಂತ ಹೇಳಿದ್ಲು. ಫ್ರೀ ಇದ್ರೆ ಬರ್ತೀನಿ ಅಂತ ಹೇಳಿದ್ಲು. ಓ ಕರೆಕ್ಟ್. ನಾನು ಅಲ್ಲಿ ಗುಣವ್ದು ಬರ್ಡೇಗೆ ಹೋಗ್ಬೇಕು. ಇನ್ನು ಅದು ಮತ್ತೆ ಫಾರ್ಮಲ್ಸ್ ಅಲ್ಲ ಅತ್ತೆ ಇದು. ಇಲ್ಲ ಇದು ಕ್ಯಾಶುವಲ್ ಶರ್ಟ್. ಬರ್ಡೇ ಗರ್ಲ್ಗೆ ಮ್ಯಾಚ್ ಆಗೋ ಥರ ನಾವು ಹಾಕೊಂಬಾರ್ದು. ನಾವು ಒಂದು ಸ್ವಲ್ಪ ಕ್ಯಾಶುವಲಾಗಿ ಹೋಗ್ಬೇಕು ಅಂದ್ಬಿಟ್ಟು ಕ್ಯಾಶುವಲ್ ಶರ್ಟ್ ಹಾಕ್ಕೊಂಡಿದ್ದೀನಿ ನಾನು. ವಿಶ್ವದ ದೊಡ್ಡವಳಾಗೋದ್ಲು ನೋಡಿ. ನೀವು ಚಿಕ್ಕ ವಯಸ್ಸಲ್ಲಿ ಹೊಡೆದು ಬೆಳೆಸಿದ್ದು ಮಗು ಇವಾಗ ನೋಡಿ 20 ಆಗೋಯ್ತಾ? ಯಪ್ಪ. ಮತ್ತೆ ತಿಕ್ದು 21 ಆಗುತ್ತೆ. 19 ಕಂಪ್ಲೀಟ್ ಆಗಿರೋದು. 2006. ಹ್ಞೂ ಮತ್ತೆ 20 ವರ್ಷ. ಅವಳೇ ಸೆಲೆಕ್ಟ್ ಮಾಡಿರೋದು ಜಾಗ. ನಮಗೆ ಟ್ರೀಟ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾವಳೆ ಇವಾಗ. ಸೊ ಓ ಇದು ಚಪ್ಪಲಿ ಹೊಸದಾ? ಕ್ರೇಜಿ ಫುಲ್ಲು ಎಲ್ಲ ವಿಶ್ವತ ಫುಲ್ಲು ಬರ್ಡೇ ದಿವಸ ಮಿಂಚಿಂಗು. ಹೊಸ ಬಟ್ಟೆ, ಹೊಸ ಚಪ್ಪಲಿ. ಹೌದಾ? ಎಷ್ಟು ಚಪ್ಪಲಿ? ಎಷ್ಟು ಹೇಳು ಪರವಾಗಿಲ್ಲ. ಎಷ್ಟು? 1.5. ಅಪ್ಪ ನೋಡಿ ಗೈಸ್, ಏನಾಗಲ್ಲ ಬಿಡಿಯತ್ತೆ. ಇಲ್ಲಿ ಕಾರಲ್ಲಿ ಹೋಗಿ ಹತ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಹೋಗಿ ಇಳಿತಾಳೆ. ಗೈಸ್ ವಿಶ್ವತನ ಬರ್ಡೇ ದಿವಸ ಮಳೆ ಸ್ಟಾರ್ಟ್ ಆಗಿದೆ. ಬನ್ನಿ ಇವಾಗ ಒಳಗಡೆ ಕೂತ್ಕೊಂಡು ಕಾರಲ್ಲಿ ಸಿಗೋಣ. ಲೆಟ್ಸ್ ಸ್ಟಾರ್ಟ್. ಓ ಜೋರಾಯ್ತು, ಬೇಗ ಬಾ. ಅಲ್ಲಿ ನೋಡಿ ಮುದ್ದು ಮಾಡೋ ಸೆಷನ್ ನಡೀತಾ ಇದೆ. ಬಾ 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 ಬಾ. ಏನು ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಅಪ್ಪ ಹೆವಿ ರೇನು. ಇವಳು ಛತ್ರಿ ಇಟ್ಕೊಂಡು ಛತ್ರಿ ನೀವು ಮ್ಯಾಚಿಂಗ್ ಇವತ್ತು ಬರ್ಡೇಗೆ. ಪಿಂಕ್ ಡ್ರೆಸ್ಸು, ಪಿಂಕ್ ಛತ್ರಿ, ವೈಟ್ ಚಪ್ಪಲಿ. ಓ ಮೈ ಗಾಡ್. ಕೆಳಗಡೆಯಿಂದ ಪುಷ್ ಮಾಡು ಮೇಲೆ. ಹಾ ರಾಧಾ ಅಂತ ಮಾಡ್ಕೊತಾಳೆ. ಅಯ್ಯೋ ಗೈಸ್, ನಾನು ಇನ್ನೊಂದು ಫೋನ್ ಮೇಲ್ಗಡೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಇವಾಗ ಮತ್ತೆ ಆಚೆ ಹೋಗ್ಬೇಕು ಮಳೆಯಲ್ಲಿ. ಇವು ಬಂದೆ. ಅಬ್ಬಾ ಒಟ್ಟಿನಲ್ಲಿ ಹೆವಿ ಜೋರಾಗಿ ಮಳೆ ಸ್ಟಾರ್ಟ್ ಆಗಿದೆ ಗೈಸ್. ಬೇಗ ಹೋಗಬೇಕು ಬಿಕಾಸ್ ಇವತ್ತು ಹಂಗೆ ಗುಣವ್ದು ಬರ್ಡೇ ಕೂಡ ಇದೆ. ಸೊ ಚೈತ್ರಕ್ಕ ಮತ್ತು ಅವ್ರ ಫ್ಯಾಮಿಲಿ ಇನ್ವೈಟ್ ಮಾಡಿದ್ದಾರೆ. ಸೊ ಗುಣವ್ ಬರ್ಡೇಗೂ ಹೋಗಬೇಕು. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅದು ಸಪ್ರೇಟ್ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ರೈಟ್ ನಾವು ವಿಶ್ವತನ್ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಬೇಕು. ಸೊ ನಾನು ಇನ್ನೊಂದು ಫೋನ್ ಎತ್ಕೊಂಡು ಪಟ್ ಅಂತ ಬೀಳೋಣ. ಸಾಹಿತ್ಯನೂ ಪಿಕ್ ಮಾಡ್ಬೇಕು ಹಂಗೆ. ಹಾಯ್ ಸಾಹಿತ್ಯ. ನೀನು ರೆಡಿ ಆಗೋಕ್ಕೇನಿಲ್ಲ ಅಲ್ಲಿ. ಯು ಥಿಂಕ್ ನಾನು ವ್ಲಾಗ್ ಮಾಡಲ್ಲ ಇವತ್ತು? ಯಾ ಅಯ್ಯಯ್ಯೋ ಶಿಟ್ ಗೈಸ್, ಮಳೆನೇ ನಿಂತಾಯ್ತು. ಗಲಿ ಪಾಪ್ ಸ್ಟಾರ್ಟ್ ಆಯಿತು. ಯು ಲುಕ್ ಸೋ ಪ್ರಿಟಿ. ಹೇಳು ಥ್ಯಾಂಕ್ ಯು. ನೆಕ್ಸ್ಟ್ ಓಕೆ, ನಾನಿರೋದೇ ಹಿಂಗೆ. ಹಾಂ, ನಾನು ಹಿಂಗಿರ್ತೀನೋ ಹಂಗಿರ್ತೀನಿ. ಥ್ಯಾಂಕ್ ಯು ಸಾಹಿತ್ಯ.
don't know but the shirt looks ನಾನು ನೋಡೇ ಇಲ್ಲ ಅವ್ನು ಆಕ್ಚುಲಿ ನಾನು ಸುಮ್ಮನೆ ಶೋಕಿ ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸಿದ್ಯಾ ಅಂತ ಥ್ಯಾಂಕ್ ಯು ಬಟ್ ಆಕ್ಚುಲಿ ಚೆನ್ನಾಗಿದೆಯಾ ಗೈಸ್ ಇದು ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಶರ್ಟ್ಸ್ ಸೆಕೆಂಡ್ ಟೈಮ್ ಆಗ್ತಾ ಇರೋದು ಆ್ಯಕ್ಚುಲಿ ನನಗೆ ಯಾಕೋ ನಗು ಬರ್ತಿದೆ ನಗು ಬರ್ತಿದೆ ಯಾಕೆ ಗೊತ್ತಿಲ್ಲ I think I'm excited actually for the digicam. Oh my god. ಗೈಸ್ ಈ ಸಾಹಿತ್ಯಂಗೆ ವಿಶ್ವತನ್ ಬರ್ಡೇ ಅನ್ನೋದಕ್ಕಿಂತ ಫೋಟೋ ತೆಗೆಸ್ಕೊಬೋದು ಅಂತ ಅವಳಿಗೆ ನೋಡಿ. ಏನಿಲ್ಲ ವಿಶ್ ದ ಬರ್ಡೇ ಐ ಆಮ್ ಸೋ ಎಕ್ಸೈಟೆಡ್ ಯು 20 ನೋ ಯಾ 20 ನಿಂಗೆ ಎಷ್ಟು ಸಾಹಿತ್ಯ 23 23 ನಿಮಗೆ 25 25 ನನಗೆ ಓ ವಾವ್ ಇಟ್ಸ್ ಆಲ್ ಲೈಕ್ 2 I mean not now ಎರಡು ವರ್ಷ ಗ್ಯಾಪ್ ಸೊ ಕ್ಯೂಟ್ ಅಲ್ಲಿ ಆಲ್ಮೋಸ್ಟ್ ನಿಂತೋಯ್ತು ಮಳೆ ಕಮ್ಮಿ ಆಗಿದೆ ಸಿಕ್ಕಾಪಟ್ಟೆ ಸೊ ಬನ್ನಿ ಹೋಗೋಣ ಗೊತ್ತಿಲ್ಲ ವಿಶ್ವತ ಸೆಲೆಕ್ಟ್ ಮಾಡಿರೋದು ಫುಲ್ ಔಟ್ಡೋರ್ ಸೆಟ್ಟಿಂಗಾ ಇಂಡೋರ್ ಇದೆ ಔಟ್ಡೋರ್ ಇದೆ ಮತ್ತೆ ಓಕೆ ಇಲ್ಲಾಂದರೆ ಫುಲ್ಲು ಪ್ರಾಬ್ಲಮ್ಮು ಗೈಸ್ ಇವಾಗ ಫ್ಲವರ್ ತೊಗೊಳಕ್ಕೆ ಅಂತ ಸಾಹಿತ್ಯ ನಿಲ್ಲಿಸಿದ್ಲು ಸೊ ಆ್ಯಕ್ಚುಲಿ ನಾನು ಫ್ಲವರ್ಸ್ ಮತ್ತು ಕೇಕ್ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಇವಳು ಫ್ಲವರ್ ತೊಗೋಬೇಕಂತ ಆಲ್ರೆಡಿ ನಂಗೆ ಹೇಳ್ಬಿಟ್ಟಿದ್ಲು ಸೊ ಅದಕ್ಕೆ ಯುನೋ ನನ್ನ ಕೇಕ್ ಏನು ಅಂದ್ಕೊಂಡೆ ಸೊ ಅಲ್ಲೇ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೇನೆ ಕೇಕ್ 0.5 ತೆಗಿತಾ ಇರೋದು ಬ್ರೋ ನೀನು ಆರಾಮಾಗಿರೋ ಯಾಕೆ ಟೆನ್ಷನ್ ಏನಕ್ಕೆ ಗೈಸ್ ಇವಳು ಏನೋ ಗೊತ್ತಿಲ್ಲ ವ್ಲಾಗ್ ಮಾಡಿದಾಗೆಲ್ಲ ಏನೋ ಫುಲ್ ಟೆನ್ಷನ್ ತೊಗೊತಾಳೆ ಅಂದರೆ ಇವಾಗ ಫೇಕ್ ಇವಾಗ ಇದಾ ಫೇಕಾ ನಾರ್ಮಲಾಗಿ ನೀನು ಹಿಂಗೆ ಮಾತಾಡಲ್ಲ ಲಾಸ್ಟ್ ವ್ಲಾಗಲ್ಲಿ ನಿಂದೆಲ್ಲ ಬೈಲ್ ಮಾಡಿದ್ನಲ್ಲ ಯಾವುದು ಓ ಸನ್ಫ್ಲವರ್ಸ್ ತೊಗೊಂಡಾ ಏನದು ಬ್ರೋ sunshine of the group bro ಏನಕ್ಕೆ ಸನ್ಫ್ಲವರ್ ಅಂದೆ because she's the sunshine of the group ಅದನ್ನು ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೋದಲ್ಲ ನಿಂಗೆ ಗೊತ್ತು ತಾನೇ ನಾನು ಕ್ಯಾಮ್ರಾ ಹಿಡಿತಾ ಇದ್ದೀನಿ ಅಂತ ಗೈಸ್ ಸಾಹಿತ್ಯ ಹೆವಿ ಭಯ ಬಿಟ್ಕೊಂಡ್ಬಿಡ್ತಾಳೆ ಸೊ ಇದೊಂದು ಸ್ವಲ್ಪ ಸನ್ಫ್ಲವರ್ ಥರ ಇದೆ ಬಟ್ ಏನೋ ಚಿಕ್ಕ ಚಿಕ್ಕದು ಐ ನೋ ಅದು ಸನ್ಫ್ಲವರ್ ಅಲ್ಲ ಅಫ್ಕೋರ್ಸ್ ಬಟ್ ದ ಡಿಸೈನ್ ಗೈಸ್ ನಾನು ಬರೀ ಆ ಡಿಸೈನ್ ಹೇಳಿದ್ದು ಒಂಥರ ಚೆನ್ನಾಗಿದೆ ನಾನು ಯಾವಾಗಲೂ ಇಲ್ಲೇ ಕಾರ್ ಹಾಕ್ಬಿಟ್ಟು ಜಿಮ್ಗೆ ಹೋಗೋದು ಫನ್ಸ್ ಆ್ಯಂಡ್ ಪೆಟಲ್ಸ್ ಹತ್ತವನೆ ಬಟ್ ಐಮ್ ಸಾರಿ ಯೋರ್ ಶಿಟಿ ಹಾಕ್ತೀನಿ ಗೈಸ್ ನಾನು ಸಾಹಿತ್ಯಂಗೆ ಏನಾದ್ರು ರೇಗಿಸಿದ್ರೆ ಅದು ಯಾವಾಗಲೂ ಫನ್ಗೋಸ್ಕರ ಮಾಡೋದು ಅಷ್ಟೇ ಹಾಂ ಆನ್ ಕ್ಯಾಮ್ರಾ ರೇಗಿಸಲ್ಲ ಅವಳಿಗೆ ಭಯ ಆಫ್ ಕ್ಯಾಮ್ರಾ ರೇಗಿಸ್ತಾಳೆ ನನಗೂ ಜಾಸ್ತಿ ಸಾಹಿತ್ಯ ಅವರು ಎಷ್ಟು ಸೇಲ್ಸ್ ಮಾಡಿದ್ರು ಅಂತ ಕುತ್ಕೊಂಡು ನೋಡ್ತಾ ಇದ್ಲು ಗೈಸ್ ಕದ್ದುಬಿಟ್ಟು ನೋಡ್ತಾ ಇದ್ಲು ಹಂಗೆಲ್ಲ ಮಾಡಬಾರ್ದು ಬೇಸಿಕ್ ಸಿವಿಕ್ ಸೆನ್ಸು ಸಾಹಿತ್ಯ ಬೇಸಿಕ್ ಸಿವಿಕ್ ಸೆನ್ಸ್ ಇಲ್ವಾ ನಿಮಗೆ ಪಾ ಅವರು ಫ್ಲವರ್ ಕೊಡೋಕ್ಕೆ ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ ಅಂತ ಕುತ್ಕೊಂಡು ಸೇಲ್ಸ್ ನೋಡ್ತಾವಳೆ ವರ್ಸ್ಟ್ ಬಿಹೇವಿಯರ್ ಆ್ಯಂಡ್ ಯಾರೋ ಬಂದ್ಬಿಟ್ಟು ಸಾಹಿತ್ಯದಿಂದ ಕೇಳಿದ್ರು ಏನು ಕೇಳಿದ್ರು ಫ್ಲವರ್ಸ್ ಕೇಳಿದ್ರು ಹೌದು ಇಲ್ಲಿ ಕೆಲಸ ಮಾಡೋರೇನು ಚೆನ್ನಾಗಿ ಕಾಣಿಸ್ಬಾರ್ದು ಅಂತ ಇದೆಯಾ ಆಯ್ತಮ್ಮ ಬಿಡು ಹೋಗಲಿ ಫೈನಲಿ ಫ್ಲವರ್ಸ್ ಬಂತು ನೀನಲ್ಲ ಮುಖ ಬೇಡ ಫ್ಲವರ್ಸು ಚೆನ್ನಾಗಿದೆ ಸಕ್ಕತ್ತಾಗಿದೆ ಗೈಸ್ ಇದು ಸಾಹಿತ್ಯನ ಗಿಫ್ಟು ಸೊ ಇವಾಗ ತೊಗೊಂಡು ಹೋಗೋಣ ಬನ್ನಿ ಗೈಸ್ ಇದು ಆಲ್ಮೋಸ್ಟ್ ಸಾಹಿತ್ಯ ಸ್ಕ್ಯಾಮ್ ಆಗಿದ್ಲು ಜಸ್ಟ್ ಹುಷಾರಾಗ್ಬಿಟ್ಲು ಕ್ರೇಜಿ ಸಾಹಿತ್ಯ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಇದೆ ಅಯ್ಯೋ ಇವಾಗ ಜಸ್ಟು ರೀಚ್ ಆದ್ವಿ ಸೊ ಜಾಗದ ಹೆಸರು ಮಾಲೀಸ್ ಕೋಟ್ಯಾಡ್ ಅಂತ ಸೊ ನಾನು ಸಾಹಿತ್ಯ ಆ್ಯಂಡ್ ವಿಶ್ವತ ಸೊ ಬನ್ನಿ ಒಳಗಡೆ ಹೋಗಿ ಜಾಗ ಎಲ್ಲ ತೋರಿಸ್ತೀನಿ ಎಲ್ಲೆಲ್ಲಿ ಹೆಂಗೆ ಏನೇನಿದೆ ಅಂತ ಫಸ್ಟ್ ಟೈಮ್ ನಾನು ಬರ್ತಿರೋದು ಇಲ್ಲಿಗೆ ಸೊ ಲೆಟ್ಸ್ ಗೋ ಜಾಗ ಏನು ಸಕ್ಕತ್ತಾಗಿದೆ ಗೊತ್ತಾ ಅದು ಈ ಥರ ವೆದರ್ಗೆ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್ ಸೊ ಇದೇ ಜಾಗದ ಹೆಸರು ಮಾಲೀಸ್ ಕೋಟ್ಯಾಡ್ ಆ್ಯಂಡ್ ಸಕ್ಕತ್ತಾಗಿದೆ ವಿಶ್ವತ ನಿಂಗೆ ಪಿಕ್ಚರ್ಸ್ ಸಕ್ಕತ್ತಾಗಿ ಬರುತ್ತೆ ನೆಕ್ಸ್ಟ್ ಲೆವೆಲ್ ಪಿಕ್ಚರ್ಸ್ ಬರುತ್ತೆ ವಿಶ್ವತ ರೀಲ್ಸ್ ನೋಡಿ ಇಲ್ಲೇ ಹೋಗೋಣ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದು ಗೈಸ್ ನೆಕ್ಸ್ಟ್ ಲೆವೆಲ್ ಇದೆ ಅದೇನು ಫೋಟೋ ಬೂತಾ ಓ ಗೈಸ್ ಫೋಟೋ ಬೂತ್ ಬೇರೆ ಇದೆ ಓ ಪಕ್ಕ ಗರ್ಲೀಸ್ ತೊಗೊತಾರೆ ಇವಾಗ ಫೋಟೋಸು ಸೊ ಹಾಂ ಈ ಮರ ಇರೋದು ಚೆನ್ನಾಗಿದೆ ಒಂಥರ ಅದೇ ಹೈಲೈಟ್ ಅಲ್ಲ ಈ ಜಾಗಕ್ಕೆ ಚೆನ್ನಾಗಿದೆ ಆ್ಯಕ್ಚುಲಿ ಬಾ ಮೇಲೆ ಹೋಗೋಣ ಸೊ ಈಗ ಮೇಲೆ ಹೋಗಿ ಲೆಟ್ಸ್ ಟೇಕ್ ಅ ಟೇಬಲ್ ಗೈಸ್ ಸೊ ಮೇಲ್ಗಡೆ ಬಂದ್ವಿ ಸೊ ಇವಾಗ ನಾವೆಲ್ಲಿ ಕೂತ್ಕೊಳ್ಳೋದು ಅಂತ ನೋಡಿ ಸೆಲೆಕ್ಟ್ ಮಾಡ್ಕೊತಾ ಇದ್ವಿ ನಮ್ಮ ಜಾಗನ ಸಗದಾಗಿದೆ ಈ ಫ್ಯಾನ್ಸ್ ಎಲ್ಲ ಫ್ಯಾನ್ಸಿ ಆಗಿದೆ ಒಳ್ಳೆ ಜಾಗ ಗೈಸ್ ವಿಶ್ವದ ಸಕ್ಕತ್ತಾಗಿ ಸೆಲೆಕ್ಟ್ ಮಾಡಿದ್ದಾಳೆ ನೈಸ್ ವಿಶ್ವದ ಇಲ್ಲಿ ಓಕೆನಾ ಇಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ ಅಥವಾ ಇಲ್ಲಿ ಮುಂದೆ ಎಲ್ಲರೂ ನೋಡ್ತೀಯಾ
ಇದು ಓಕೆನಾ? ಸೊ ಇಲ್ಲೇ ಕೂತ್ಕೋತಾ ಇದ್ದೀವಿ. ದಿಸ್ ಇಸ್ ಅವರ್ ಟೇಬಲ್. ಬ್ಯೂಟಿಫುಲ್, ಗುಡ್ ಜಾಗ. ಯಾಕೆ ಗೈಸ್ ಇಲ್ಲಿ ನೋಡಿ ಫೋಟೋ ಶೂಟ್ ನಡೀತಾ ಇದೆ. ಸೊ ಶೋ ದ ಡಿಜಿ ಕ್ಯಾಮ್. ಸೊ ವಿಶ್ವತ ಈ ಕ್ಯಾಮ್ರಾ ತೊಗೊಂಬಂದಿದ್ದಾಳೆ. ಸೊ ಇವಾಗ ಅದರಲ್ಲಿ ಫೋಟೋ ತೊಗೊಳಕ್ಕೆ. ವಾ, ಒಂದು ಫೋಟೋ ತೊಗೊಳಕ್ಕೆ ಬರಲ್ವಾ ನಿಮಗೆ? ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ ಗೈಸ್ ವಿಶ್ವತ. ಸೊ ವಿಶ್ವತ ಮತ್ತು ಸಾಹಿತ್ಯ ಹೋಗಿ 15ರಿಂದ 20 ನಿಮಿಷ ಆಯಿತು ಗೈಸ್. ಊಟ ಬಂದಿದೆ, ನಾನು ಒಂದು ರೆಡ್ ಬುಲ್ ಮುಗಿಸ್ದೆ. ಸೊ ಡಯಟ್ ಕೋಕ್ ಬಂದಿದೆ, ಮತ್ತು ಇದೊಂದು ಪೈನಾಪಲ್ ಜ್ಯೂಸ್ ಒಂದು ಬಂದಿದೆ. ಆ್ಯಂಡ್ ಅದು ಆಲ್ಮೋಸ್ಟ್ ಕುತ್ಕೊಂಡು ಖಾಲಿನೇ ಮಾಡಿ ತಿಂದಾಕಿದ್ದೀನಿ. ಇವ್ರು ಇನ್ನೂ ಬಂದಿಲ್ಲ, ಇನ್ನೂ ಕಾಯ್ತಾ ಇದ್ದೀನಿ. ಫೋಟೋಸನ್ನು ತೆಗೆಸ್ಕೊಡಕ್ಕಂತ ಹೋಗಿದ್ದು, ಇನ್ನೂ ಬಂದಿಲ್ಲ ಗೈಸ್. ಇಲ್ಲಿ ಕಾಣಿಸ್ತಾನೂ ಇಲ್ಲ ಇವರು. ನಾನು ಅವಾಗಲಿಂದ ಹುಡುಕ್ತಾ ಇದ್ದೀನಿ, ಇಲ್ಲೆಲ್ಲೋ ಇದ್ದರು, ಅವಾಗಲೇ ಫೋಟೋ ತೊಗೊತಿದ್ರು ಇಲ್ಲೇ. ಬಟ್ ಇವಾಗ ಅಲ್ಲೂ ಇಲ್ಲ. ಅಯ್ಯೋ, ಈ ಹುಡುಗಿರು ಅರ್ಧ ಫೋಟೋಸ್ಗೆ ಬರ್ತಾರೆ ಗೈಸ್, ದೇವರಾಣೆ. ಫೈನಲಿ ಬಂದರು ನೋಡಿ ಗೈಸ್, ಅಲ್ಲಿದ್ದಾರೆ, ನಡ್ಕೊಂಬರ್ತಾ ಇದ್ದಾರೆ. ಆಹಾ, ಎಷ್ಟೊತ್ತು ತೊಗೊತಾರಪ್ಪ ಫೋಟೋಸು. ಸಾಕೆ ಆಗೋಯ್ತು ನನಗಂತೂ. ಎಷ್ಟೊತ್ತು ಕಾದ್ಮೇಲೆ ಬಂದರು ಫೈನಲಿ. ಬೇಕಾ ಇಷ್ಟೊತ್ತು ಫೋಟೋಸು ನಿಮಗೆ? ಬೇಕು. 20 ಇಯರ್ಸ್ ಅಲ್ವಾ? ಫೈನಲಿ 20 ವರ್ಷ. ಇನ್ನೊಂದು ವರ್ಷ ಲೀಗಲ್. ಲೀಗಲ್ ಏನಕ್ಕೆ? ಅಲ್ಲ, ಅವಳೇನೋ ಅಂದ್ಲು. ಇರು ಒಂದು ನಿಮಿಷ. ಲೀಗಲ್ ಏನಕ್ಕೆ? ಲೀಗಲ್ ಏನಕ್ಕೆ ಅಂದ್ರೆ ಮೈಕ್ ಇಟ್ಕೋ. ವಾಟ್ ಆಹಾ, ಎಷ್ಟು ಏನು ಡ್ರಾಮಾ ಮಾಡ್ತಾಳೆ ಗೈಸ್. ಏನು ವಿಡಿಯೋ ಗೈಸ್? ಏನೋ ವಿಡಿಯೋ ತೊಗೊಂಡಿದ್ದಾರಂತೆ. So pretty. ನೈಸ್, ಚೆನ್ನಾಗಿದೆ ಗೈಸ್. ಗಗನ ವಿಶ್ವದನ್ ಬರ್ಡೇಗೆ ಕೇಕ್ ಕಳಿಸಿದ್ದಾಳೆ. ಸೊ ಇವಾಗ ಕೇಕ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ ಕಲೆಕ್ಟ್ ಮಾಡಿಕೊಂಡೆ, ಝೊಮ್ಯಾಟೋಲ್ಲಿ ಆರ್ಡರ್ ಮಾಡಿಲ್ಲ. ಸೊ ಇವಾಗ ಹೋಗಿ ವಿಶ್ವತಂಗೆ ತೋರಿಸೋಣ. ತಗೋ, ಇದು ಗಗನ ಕೊಟ್ಟಿದ್ದು ಬರ್ಡೇ ಕೇಕ್. ಇವಾಗ ಅವಳಿಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಹಂಗೆ ಕಟ್ಟು ಮಾಡೋಣ ಒಂದು ಸ್ವಲ್ಪ ಹೊತ್ತಾದಮೇಲೆ. ಈಸ್ ಫೈನಲಿ ಇವಾಗ ಕೇಕ್ ಕಟ್ಟಿಂಗ್ ಟೈಮು. ಸೊ ಆಲ್ಮೋಸ್ಟ್ ಎಲ್ಲ ಸೆಟ್ ಮಾಡಿದ್ದೀವಿ. ಸೊ ನೋಡಿ ಹಿಂಗೆ ಕಾಣಿಸುತ್ತೆ. ಸೊ ವಿಶ್ವತನ್ ಬರ್ಡೇಗೆ ಇದು ನಾನು ಮಾಡಿಸಿರೋದು ಕೇಕು ಗೈಸ್. ಇಲ್ಲೇ ಹೇಳ್ಬಿಟ್ಟು ಮಾಡಿಸ್ದೆ, ಇಟ್ ಸೇಸ್ ಇವಳಿಗೆ ಮಾತ್ರ ಇದು ಆಯಿತಾ ಗೈಸ್. ನೋಡಿ ಲಿಟಲ್ ಸಿಸ್ಟರ್ಸ್ ಬರ್ಡೇ ಅಂತ ನಾನು ಇದು ಮಾಡಿಸ್ದೆ. ಅದು ಗಗನ ಕಳಿಸಿದ ಕೇಕು. ಸೊ ಅವಾಗ ಗಗನಾಗೂ ಕಾಲ್ ಮಾಡ್ತೀವಿ. ಸೊ ಅವಳು ಶಿ ವಾಂಟ್ಸ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಇವರಿಬ್ಬರು ಫೋಟೋಸ್ ಎಲ್ಲ ತೆಕ್ಕೊತಾ ಇದ್ದಾರೆ, ಕೇಕ್ದು ಅದು ಇದೆಲ್ಲ. ಮುಗಿತಾ? ತಗೊಳ್ರಮ್ಮ ಬೇಗ. ಫೋಟೋಸು ಅಯ್ಯಯ್ಯೋ, ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ಫೈನಲಿ ವಿಶ್ವತ ಫೋಟೋ ಎಲ್ಲ ತೊಗೊಂಡು ಕುತ್ಕೊಂಡು ಗೈಸ್. ಸೊ ಇವಾಗ ಕೇಕ್ ಕಟಿಂಗ್ ಟೈಮ್. ಏನು ಮಾಡಿಲ್ಲ? ಅಯ್ಯೋ, ಲೈಟ್ ಮಾಡೋಕ್ಕೆ ಲೈಟು. ಹಾಂ, ಕೇಳ್ಕೊಂಬ ಗೈಸ್. ಸೊ ನೋಡಿ ಗಗನನೂ ಇದ್ದಾಳೆ ಇವತ್ತು ನಮ್ಮ ಜೊತೆ ಸೆಲೆಬ್ರೇಷನ್ಗೆ. ಹೌದೇನಕ್ಕೆ ಹನಿ ಅಂತ ಹಾಕ್ಸಿದ್ಯಾ? ನಾನು ಹನಿ ಅಲ್ವಾ ಅದಕ್ಕೆ. ಶಿ ಇಸ್ ಅ ಸ್ವೀಟ್ ಹಾರ್ಟ್. ಬಾ ಆಯ್ತಕ್ಕ, ನೈಸ್. ಎಕ್ಸ್ಪೀರಿಯನ್ಸ್ಡ್ ಸಾಹಿತ್ಯ ಇವಾಗ ಲೈಟ್ ಮಾಡ್ತಾ ಇದ್ದಾಳೆ. ನೈಸ್ ಆಯಿತಾ? ಓಕೆ, ಕಮಾನ್ ಲೆಟ್ಸ್ ಸಿಂಗ್ ಸಾಹಿತ್ಯ. ಓ, ಇದರಲ್ಲೂ ವೀಡಿಯೋ ಮಾಡ್ತಾ ಇದೆಯಾ? ಮಾಡು. ಓಕೆ. ಏನು ಸಕ್ಕತ್ತಾಗಿದೆ ಗೊತ್ತಾ? ವೇಟ್, ಐ ಕೀಪ್ ದಿಸ್ ಹಿಂಗೆ. ಫ್ಲವರ್ಸ್ ನಿಮ್ಮ ಕಡೆ ತಿರ್ಸ್ಕೊಂಬಿಡಿ ಗೈಸ್. ನಾನು ವೀಡಿಯೋ ಮಾಡ್ಬೇಕಂದ್ರೆ ಸ್ವಲ್ಪ ಎದ್ಬಿಟ್ಟು ನೀಟಾಗಿ ಆ ಕಡೆ ಹೋಗಬೇಕು. ಒಂದು ನಿಮಿಷ ಇರಿ. ನೋಡಿ ಗೈಸ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ವಿಶ್ವತ. ಸ್ಟಾರ್ಟಾ? ಓ, ಇದರಲ್ಲೊಂದು ವಿಡಿಯೋ ವಿಶ್ವತಂಗೆ. ಓಕೆ, ವಿಡಿಯೋಸ್. ಅಮ್ಮ. ಓಕೆ. ಓ, ವಿಶಾ ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ವಿಶ್ವತ, ಹ್ಯಾಪಿ ಬರ್ಡೇ ಟು ಯು.
ಮ್ಯಾಜಿಕ್ ಕ್ಯಾಂಡಲು ಓ ಶಿಟ್. ಫುಲ್ ಆರ್ಸು. ಏ ಗೈಸ್ ವಿಶ್ವದ ನನ್ನ ಕ್ಯಾಂಡಲ್ ಹಾರ್ತಾನೆ ಇಲ್ಲ. ಜೋರಾಗಿ ಹೂಬು ಹೂಬಲ್ಲ ಅದು ಊದು. ಊದು ಆಯ್ತಕ್ಕ, ನೀನು ನನಗೆ ಹೇಳ್ಕೊಡ್ತಾ ಇದ್ಯಾ. ಏ ಸಕ್ಕತ್ತಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಅವಳದು ಮಾಡಲಿ ಇರೋ. ಅಯ್ಯಮ್ಮ ದೇವರೇ. ಹಾಂ ಹಾರ್ತು. ಆಫ್ ಆಯ್ತಾ? ಓಕೆ. ತುಂಬ ಟೈಮ್ ಇದೆ ಸಾಹಿತ್ಯ, ತುಂಬ ಫುಲ್ ಡೇ ಟೈಮ್ ಇದೆ. ಯಾಕೆ ಕಟ್ ಮಾಡು ವಿಶ್ವತಾ. ತಗೋ. ಹ್ಯಾಪಿ ಬರ್ಡೇ ವಿಶ್ವತಾ, ಹ್ಯಾವ್ ಅ ಗ್ರೇಟ್ ಇಯರ್. ಏನದು? ಒಂದು ಚಿಕ್ಕದಾಗಿ ಪೀಸು. ನಂಗೆ ಸಾಕು, ನಂಗೆ ತುಂಬ ಕಮ್ಮಿ ಸಾಕು. ಚೆನ್ನಾಗಿದೆ ಗೈಸ್ ಕೇಕು. ಇದು ಕಟ್ ಮಾಡಿಬಿಡು. ಇದು ನನಗೆ ಇದಿದೆ ಅಲ್ವಾ, ಹೆಂಗೆ ಕಟ್ ಮಾಡೋದು? ನೀನು ಕೇಕ್ ಅವಳಿಗೆ ಸ್ಪಾಯ್ಲ್ ಮಾಡೋಕ್ಕೆ ಇಷ್ಟ ಇಲ್ವಂತೆ. ತುಂಬ ಪ್ರಿಟಿಯಾಗಿದೆ ನೋಡೋಕ್ಕೆ. ನಾವು ಮನೆಗೆ ತೊಗೊಂಡೋಗಿದ್ರೆ ತೊಗೊಂಡೋಗು. ಏನು ಮಾಡ್ತೀಯಾ? ಐ ಟೇಕ್ ಇಟ್ ಹೋಮ್. ಮನೆಗೆ ತೊಗೊಂಡೋಗು, ಮನೇಲಿ ಕಟ್ ಮಾಡು. ಇವಾಗ ಇತ್ತೀನಿ ಅಷ್ಟೇ. ಸಾಹಿತ್ಯ ನಿಂಗೆ ಇಷ್ಟನಾ ಚೀಸ್ ಕೇಕು? ಯಾ. ನಾನು ಅದಕ್ಕೆ ಚೀಸ್ ಕೇಕೆ ಮಾಡಿದೆ. ಈ ಸಾಹಿತ್ಯಕ್ಕೆ ತಿನ್ಸಿಲ್ಲ. ಸಾಹಿತ್ಯಂಗೆ ಏನು ತಿನ್ಸೋದು ಬೇಡ ಬಿಡು ಗೈಸ್. ಪಾಪ ಸಾಹಿತ್ಯನ ಕೆಲವು ಸರಿ ತುಂಬ ಗೋಳಿಕೊಂಡ್ಬಿಡ್ತೀವಿ ಅನ್ಸುತ್ತೆ. ಸಾಹಿತ್ಯ ಹ್ಯಾಪಿ ಬರ್ಡೇ ಎಲ್ಲ ಹೇಳೋ ಇದಿಲ್ಲ, ಅಭ್ಯಾಸ ಇಲ್ವಾ? ಥ್ಯಾಂಕ್ ಯು. ಆಯ್ತು ಸಾಕು ಸಮಾಧಾನ. ಅಲ್ಲಿ ಟಿಶ್ಯೂ ಇದೆ ನೋಡು. ಸೊ ಗೈಸ್ ಇವಾಗ ನಾವು ಕೇಕೆಲ್ಲ ಒಂದು ಸ್ವಲ್ಪ ತಿನ್ಬಿಟ್ಟು ಒಂಚೂರು ಎಲ್ಲ ಮಜಾ ಮಾಡಿ ಆಮೇಲೆ ಸಿಗ್ತೀನಿ ಸೂನ್. ಗೈಸ್ ಎಲ್ಲ ನನ್ನ ಮೈಕು ಒಂದು ನಿನ್ನ ಹತ್ರನೇ ಇರ್ತದೆ. ಭಯ ಆಗೋಯ್ತು ಗೈಸ್. ಎಲ್ಲ ಇವಾಗ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೋಗ್ತಾ ಇದ್ವಿ. ಆ್ಯಂಡ್ ಮೇಲ್ಗಡೆ ಸ್ವಲ್ಪ ಹೆವಿ ಲೌಡ್ ಮ್ಯೂಸಿಕ್ ಇತ್ತು ಗೈಸ್, ಬಿಕಾಸ್ ಲಾಸ್ಟಿಗೆ DJ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೆ ಅಷ್ಟೇನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ನಾಯ್ಸ್ ಕ್ಯಾನ್ಸಲೇಷನ್ ಹಾಕ್ಕೊಂಡು ಹೆಂಗೋ ಮಾಡ್ತಾಯಿದ್ದೀನಿ. ಬಟ್ ಹೆಂಗೆ ಅನಿಸ್ತು ವಿಶ್ವತಾ ನೀನು ಫುಲ್ ಡೇ? ಚೆನ್ನಾಗಿತ್ತು. ಖುಷಿ ಆಯಿತಾ? ನಿನ್ನ ಫ್ರೆಂಡ್ಸ್ ಜೊತೆ ಲಾಸ್ಟ್ ಇಯರ್ ಹೋಗಿದೆ ತಾನೆ, ಈ ಸರಿ ನಮ್ಮ ಜೊತೆ ಬಂದಿದ್ದು ಏನು ಡಿಫ್ರೆನ್ಸ್ ಅನಿಸ್ತು? ನಮ್ಮ ಜೊತೆ ಬಂದಿದ್ದು ಏನು ಡಿಫ್ರೆನ್ಸ್ ಅನಿಸ್ತು? ನಿನ್ನ ಫ್ರೆಂಡ್ಸ್ ಜೊತೆ ಹಿಂಗೆ ಮಜಾ ಮಾಡ್ತೀಯಾ? ವಿಶ್ವತನ ಫ್ರೆಂಡ್ಸ್ ಇರೋದೇ ಡೌಟು. ನಿಂಗೆ ಇದಾರ ಫ್ರೆಂಡ್ಸ್? ಹೋಗ್ಲಿ ಇದ್ದಾರೆ ಗೈಸ್. ಅವಳಿಗೆ ನೀನು ನನ್ನ ಫ್ರೆಂಡು ಗೈಸ್. ಅವಳಿಗಿರೋ ಫ್ರೆಂಡ್ಸಲ್ಲೆಲ್ಲ ಮ್ಯಾಕ್ಸಿಮಮ್ ನನ್ನ ಫ್ರೆಂಡ್ಸೇ ಅವಳ ಫ್ರೆಂಡ್ಸು. ಸೊ ಹಂಗೆ ಫೋಟೋ ಬೂತ್ ಬ್ರೋ. ಇನ್ನೂ ಫೋಟೋ ಬೂತ್ ಇದೆಯಾ? 3 ಜನ. ನೀನು ಒಬ್ಳೆ ತೆಗ್ಸ್ಕೊ, ಚೆನ್ನಾಗಿರುತ್ತೆ. ಯಾ 20 years ಅಂತ. ಒಬ್ಳೆ ತಗೋ. ಸೊ ಇವಾಗ ಫೋಟೋ ಬೂತ್ ಒಂದು ಬಾಕಿ ಇದೆ ಗೈಸ್. ಅಯ್ಯೋ ಇದೇ ಫೋಟೋ ಬೂತ್ ಇಲ್ಲಿರೋದು. ಸೊ ಇವಾಗ ಅಲ್ಲಿ ಕುತ್ಕೊಂಡು ವಿಶ್ವತ ಫೋಟೋ ತೆಗೆಸ್ಕೊಳ್ಳೋದು ಆ್ಯಂಡ್ ಅಲ್ಲಿ ಫೋಟೋ ಬರುತ್ತೆ. ಬಂತು ಆಲ್ರೆಡಿ. ನೈಸ್. ಈ ಚೆನ್ನಾಗಿ ಬಂದಿದೆಯಲ್ಲ? ಸಕ್ಕತ್ತಾಗಿದೆ ವಿಶ್ವತ. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ 2 ಕಾಪಿ ತೊಗೊಂಡಾ? ಹೀಗೆ ಗೈಸ್ ಸಕ್ಕತ್ತಾಗಿ ಬಂದಿದೆ. ಪೋಸಿಂಗ್ ಒಂದು ಚೆನ್ನಾಗಿ ಮಾಡ್ತಾಳಲ್ಲ ವಿಶ್ವತ? ಪೋಸಿಂಗ್ ಮಾತ್ರ ಹೆಂಗೋ ಮಾಡಿಬಿಡ್ತೀಯಾ? ಗೈಸ್ ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಬಿಡ್ತಾ ಇದ್ವಿ. ಆ್ಯಂಡ್ ರೋಹಿತ್ ಕಾಲ್ ಮಾಡಿದ್ದ ಆ್ಯಕ್ಚುಲಿ ವಿಶ್ವತಂಗೆ ಬ್ರೌನ್ ಟೇಬಲಿಗೆ ಬಾ ಅಂತ. ಸೊ ಇವಾಗ ಅವನು ಅಲ್ಲಿ ಕಾಯ್ತಾ ಇದ್ದಾನೆ ವಿಶ್ವತಂಗೋಸ್ಕರ. ಸೊ ಇವಾಗ ನಾನು ಇವ್ರನ್ನ ಅಲ್ಲಿ ಡ್ರಾಪ್ ಮಾಡಿ ನೆಕ್ಸ್ಟು ಗುಣವ್ ಬರ್ಡೇಗೆ ಹೋಗಬೇಕು. ಗೈಸ್ ಇವಾಗ ನೆಕ್ಸ್ಟ್ ಟೈಮಿಂದ ನನ್ನ ಫ್ರೆಂಡ್ಸ್ ಬೇಡ, ಎಲ್ಲ ಕಾರ್ತಿಕ್ ಫ್ರೆಂಡ್ಸ್ ಜೊತೆ ನಾನು ಹ್ಯಾಂಗ್ ಮಾಡ್ಕೊಂಡು ಬರ್ತೀನಿ. ಇನ್ಮೇಲೆ ಹ್ಯಾಂಗ್ ಮಾಡ್ಕೊಳಲ್ಲ, ಹ್ಯಾಂಗ್ ಔಟ್ ಮಾಡ್ತೀನಿ. ಸರಿ ಬನ್ನಿ ಗೈಸ್ ಹೋಗೋಣ. ಇಲ್ಲಿ ಫೋನ್ ಹಿಡ್ಕೊಂಡು ಕಾರ್ ಓಡಿಸಿದ್ರೆ ಉಗ್ಗಿತಾರೆ ಮಕ್ಕೆ. ಅಲ್ಲಿ ಹೋಗ್ಬಿಟ್ಟು ಸಿಗೋಣ ಗೈಸ್. ಇವಾಗ ಅಲ್ಲಿಂದ ಬ್ರೌನ್ ಟೇಬಲ್ ಹತ್ರ ಬಂದ್ವಿ. ಸೊ ಇಲ್ಲಿ ರೋಹಿತ್ನ ಮೀಟ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ನಾನು ಇಲ್ಲಿ ಇರಲ್ಲ ಇವ್ರ ಜೊತೆ, ಸುಮ್ಮನೆ ಡ್ರಾಪ್ ಮಾಡಿ ಹೋಗೋಕ್ಕಂತ ಬಂದೆ. ಸೊ ವಿ ಹ್ಯಾವ್ ವಿಶ್ವತಾ ಆ್ಯಂಡ್ ಸಾಹಿತ್ಯ. ಸೊ ಒಳಗಡೆ ಹೋಗ್ಬಿಟ್ಟು ರೋಹಿತ್ ಕೈಲಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗೋಣ ಬನ್ನಿ ಗೈಸ್. ಇವಾಗ ಬ್ರೌನ್ ಟೇಬಲಿಗೆ ಬಂದ್ವಿ ಆ್ಯಂಡ್ ಇದು ನೋಡಿ ಹೆಂಗಿದೆ. ಸೊ ಮಿಸ್ಟ್ ಸ್ಪ್ರೇ ಮಾಡ್ತಾರೆ ಮೇಲೆಯಿಂದ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸಕ್ಕತ್ತಾಗಿದೆ ಗೈಸ್. ಎಲ್ಲ ಮುಗಿಸ್ಕೊಂಡು ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಹೋಪ್ ಯು ಹ್ಯಾಡ್ ಅ ಗ್ರೇಟ್ ಡೇ ವಿಶ್ವತಾ. I did. Thank you so much for making so much time. ಅಯ್ಯೋ ಆಯ್ತು ಹೋಗಿ ಮನೆಗೆ. ಸರಿ ಬಾಯ್, ಗುಡ್ ನೈಟ್. Bye. ಸೊ ಗೈಸ್ ಇವಾಗ ವಿಶ್ವತನ್ನ ಸೇಫಾಗಿ ಮನೆಗೆ ಡ್ರಾಪ್ ಮಾಡಿ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಆಲ್ಮೋಸ್ಟ್ ನೋಡಿ ಟೈಮು ಎಷ್ಟು 11:30 ಆಗೋಯ್ತು. ಹೆವಿ ಲೇಟ್ ಆಗಿದೆ. 2 ಬರ್ಡೇ ಪಾರ್ಟಿ ಮುಗಿಸ್ಕೊಂಡು 2 ಡಿಫ್ರೆಂಟ್ ವ್ಲಾಗ್ ಮಾಡಿ ಎಲ್ಲ ಮುಗಿಸ್ಕೊಂಡ್ಬಂದೆ. ಸೊ
ಇದನ್ನು ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಆ್ಯಂಡ್ ನೀವೇನಾದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ರೈಟ್ ನಾವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫಿನಿಷ್ ಮಾಡ್ತಾ ಇದ್ದೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್ ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.